ಮೈಸೂರು ಮಹಾರಾಜರು ಒಂದ್ಸಲಿ ಇಂಗ್ಲೆಂಡ್ ಹೋದಾಗ ನೀವ್ ಎಲ್ಲಿಂದ ಬಂದಿದ್ದೀರಾ ಅಂತ ರಾಣಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಮೈಸೂರಿಂದ ಬಂದಿದ್ದೀನಿ ಅಂತ. ಅವಾಗ ಅವರು ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರಾ ಅಂತ ಕೇಳ್ತಾರೆ. ವೆರಿ ನೈಸ್. ಎಷ್ಟೋ ಜನ ಬಂದು ಇಲ್ಲಿ ದೇವಸ್ಥಾನದ ರೀತಿನೇ ನಮಸ್ಕಾರ ಮಾಡಿ ಹೋಗ್ತಾರೆ. ಸುಮಾರು 500-600 ವರ್ಷಗಳ ಹಿಂದಿನ ಅಂದ್ರೆ ಈ ತಾಳೆಗರಿ ಈ ತಾಳೆಗರಿ ಸುಮಾರು ಈ ರೀತಿ ಕಟ್ಟು 15-16 ಸಾವಿರ ಕಟ್ಟುಗಳಿವೆ ನಮ್ಮಲ್ಲಿ. ಪ್ರಿಂಟೆಡ್ ಪುಸ್ತಕ 150 ವರ್ಷದ ಹಳೆ ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ. ಈ ತರ ತುಂಬಾ ಅಪರೂಪದ ಗ್ರಂಥಗಳು ನಮ್ಮಲ್ಲಿ 232 ಗ್ರಂಥಗಳು ಬಿಡುಗಡೆ. 1909 ಇದನ್ನ ಫಸ್ಟ್ ಟೈಮ್ ಈ ಸಂಸ್ಥೆ ಮೂಲಕ ಎಡಿಟ್ ಮಾಡ್ತಾರೆ. ಪ್ರತಿಯೊಬ್ರು ಓದಬೇಕು, ಸಂಬಂಧಪಟ್ಟಂತ ಪ್ರತಿಯೊಬ್ರು ಓದಿ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಹೆಚ್ಚು ಟ್ರಾನ್ಸ್ಲೇಟ್ ಆಗಿರೋದು ಅಂತಂದ್ರೆ ಇಡೀ ವಿಶ್ವದಲ್ಲಿ ಬೈಬಲ್ ಮತ್ತೆ ಭಗವದ್ಗೀತೆ ಬಿಟ್ರೆ ಇದೇನೆ ಕೌಟಿಲ್ಯನ ಅರ್ಥಶಾಸ್ತ್ರ. ಈಗ ಒಂದ್ ಚಾಕು ಇರುತ್ತೆ, ಚಾಕು ಡಾಕ್ಟರ್ ಕೈಗೆ ಹೋದ್ರೆ ಒಂದ್ ಪ್ರಾಣ ಸೇವ್ ಆಗುತ್ತೆ. ಅದೇ ಒಬ್ಬ ಡಾಕ್ಟರ್ ಕೈಗೆ ಹೋದ್ರೆ ಪ್ರಾಣ ಹೋಗುತ್ತೆ. ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ನಿಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಾಡ ಹಬ್ಬ ದಸರಾವನ್ನು ವಿಜೃಂಭಣೆಯಿಂದ ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಆದರೆ ನಾನಿರುವಂತಹ ಜಾಗ ಮೈಸೂರಿನ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯ. 134 ವರ್ಷದ ಹಿಂದೆ 10ನೇ ಚಾಮರಾಜ ಒಡೆಯರವರು ಇದನ್ನು ಸ್ಥಾಪನೆ ಮಾಡ್ತಾರೆ. 134 ವರ್ಷ ಹಳೆಯ ಕಟ್ಟಡ. ಇಲ್ಲಿರೋ ವೈಬ್ಸ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಕೇವಲ 134 ವರ್ಷ ಅಷ್ಟೇ ಅಲ್ಲ, ಆದರೆ ಇಲ್ಲಿರುವಂತಹ ಶಾಸ್ತ್ರಗಳಿದಾವಲ್ಲ, ಇಲ್ಲಿರುವಂತಹ ತಾಳೆಗರಿ ಇದಾವಲ್ಲ, ಇಲ್ಲಿರುವಂತಹ ಎಲ್ಲ ವಸ್ತುಗಳಿದಾವಲ್ಲ, ಅದು ನಿಜಕ್ಕೂ ಮೈ ರೋಮಾಂಚನಗೊಳಿಸುತ್ತೆ. ಈಗ ತಾನೇ ನಾನು ನಮಸ್ಕರಿಸಿದ್ದು ಏನು ಗೊತ್ತಾ? ಕೌಟಿಲ್ಯನ ಅರ್ಥಶಾಸ್ತ್ರ. ಕೌಟಿಲ್ಯನ ಅರ್ಥಶಾಸ್ತ್ರ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅನ್ನೋ ಹೆಮ್ಮೆ, ಗೌರವ ಒಂದು ಕಡೆ ಆಯಿತು ಅಂತಂದರೆ ಮತ್ತೊಂದು ಕಡೆ ನನಗೆ ರೋಮಾಂಚನವಾಗ್ತಾ ಇದೆ. ಇಡೀ ಜಗತ್ತಿಗೆ ರಾಜನೀತಿ ಅಂದರೆ ಏನು, ಅರ್ಥಶಾಸ್ತ್ರ ನೀತಿ ಅಂದರೆ ಏನು, ರಕ್ಷಣಾ ನೀತಿ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ ಕೌಟಿಲ್ಯ. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಸ್ಕಾಲರ್ ಇದ್ದಾರೆ. ಅದೇ ರೀತಿಯಾಗಿ ಈ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರೋ ಡಾಕ್ಟರ್ ಸಿ ಪಾರ್ವತಿ ಮೇಡಮ್ ಇದ್ದಾರೆ. ಮೊದಲಿಗೆ ಅವರಿಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ಕಾರ, ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಿ ಮ್ಯಾಮ್? ಚೆನ್ನಾಗಿದೆ ಮೇಡಮ್. ನಿಮಗೆ ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾಚ್ಯ ವಿದ್ಯಾ ಸಂಶೋಧನಾಲಯಕ್ಕೆ ಸುಸ್ವಾಗತವನ್ನು ಹೇಳಿ ಥ್ಯಾಂಕ್ ಯು ಸೋ ಮಚ್. ಪ್ರಾರಂಭ ಮಾಡ್ತೀವಿ. ಈ ಪ್ರಾಚ್ಯ ವಸ್ತು ಸಂಶೋಧನಾಲಯ ಹೇಗೆ ಅಂತಂದರೆ, ಹಳೇ ಮೈಸೂರಿಗರು ಯಾರೆಲ್ಲ ಇದ್ದಾರೋ ಅವರೆಲ್ಲ ವಾಕ್ ಮಾಡುವಾಗ ಈ ಪ್ರಾಚ್ಯ ವಸ್ತು ಸಂಶೋಧನಾಲಯವನ್ನು 3 ಸುತ್ತು ಸುತ್ತುತ್ತಾರಂತೆ. ಎವ್ರಿ ಡೇ ಮಾರ್ನಿಂಗ್ 7 ಸುತ್ತು ಸುತ್ತುತ್ತಾರಂತೆ, 9 ಸುತ್ತು ಸುತ್ತಾರಂತೆ. ಕಾರಣ ಏನು ಅಂತಂದರೆ ಇಲ್ಲಿ ವೇದಗಳಿಂದ ಹಿಡಿದು ರಾಮಾಯಣ, ಮಹಾಭಾರತ, ಬೇರೆ ಬೇರೆ ಶಾಸ್ತ್ರ, ಗ್ರಂಥ, ತಾಳೆಗರಿ ಏನಿಲ್ಲ ಹೇಳಿ. ಮೇಡಮಿಗೆ ಕೇಳೋಣ, ಮೇಡಮ್ ಏನೇನಿದೆ ಇಲ್ಲಿ? ಮೇಡಮ್, ಹಿಂದಿನ ಸಂಸ್ಕೃತಕ್ಕೆ ಸಂಬಂಧಪಟ್ಟ ಯಾವ್ಯಾವ ಗ್ರಂಥಗಳಿವೆ ಅದೆಲ್ಲ ಇದೆ. ಅಂದರೆ ವೇದ, ಪುರಾಣ, ಉಪನಿಷತ್ತುಗಳು, ಯೋಗಶಾಸ್ತ್ರ, ಶಿಲ್ಪಶಾಸ್ತ್ರ, ಆಯುರ್ವೇದ ಶಾಸ್ತ್ರ, ತಂತ್ರಮಂತ್ರಶಾಸ್ತ್ರ, ಮತ್ತು ಲಿಟ್ರೇಚರ್ಗೆ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಅಲಂಕಾರ ಶಾಸ್ತ್ರದ್ದು, ಕಾವ್ಯ, ಗದ್ಯ, ಪದ್ಯ, ಚಂಪು ಕಾವ್ಯಗಳು, ಕಾಳಿದಾಸನ ಕೃತಿಗಳು, ನಾಟಕಗಳು ಎಲ್ಲವೂ ಇಲ್ಲಿ. ಆಮೇಲೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಕೃತಿಗಳು, ಎಲ್ಲ ಕೃತಿಗಳು ಇಲ್ಲಿ ಲಭ್ಯ ಇರುತ್ತೆ. ಭರತಶಾಸ್ತ್ರ, ಶಿಲ್ಪಶಾಸ್ತ್ರ ಎಲ್ಲವೂ ಕೂಡ ಈ ತಾಳೆಗರಿ ರೂಪದಲ್ಲಿ, ಮ್ಯಾನ್ಸ್ಕ್ರಿಪ್ಟ್ ರೂಪದಲ್ಲಿ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ. ಮ್ಯಾಮ್, ಈ ಜ್ಞಾನ ಭಂಡಾರದಲ್ಲಿ ಕೆಲಸ ಮಾಡೋ ಅವಕಾಶ ನಿಮಗೆ ದೊರಕಿದ್ದು ಪುಣ್ಯ ಅಂತ ನಾನು ಅನ್ಕೊಳ್ತೀನಿ. ಯಾಕಂತಂದರೆ ರಾಮಾಯಣ, ಮಹಾಭಾರತ ಆಗಿರ್ಬೋದು, ಪುರಾಣ ಆಗಿರ್ಬೋದು, ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ಇವೆಲ್ಲ ಪ್ರತಿಧ್ವನಿಸುವ ಜಾಗ ನಿಮ್ಮದು. ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮಗೆ? ತುಂಬ ಸಂತೋಷ ಇದೆ ಮೇಡಮ್, ಸಂತೋಷ ಆಗುತ್ತೆ. ಓಕೆ, ಪೂರ್ವಜನ್ಮದ ಪುಣ್ಯ ಅಂತ ಅಲ್ವಾ? ಓಕೆ ಮ್ಯಾಮ್, ಯಾವ ಊರು ನಿಮ್ಮದು? ಮೈಸೂರು. ಸೊ ಮೈಸೂರಿಗರು ಎವ್ರಿ ಡೇ, ಅಂದರೆ ಯಾರು ಹಳೆ ಮೈಸೂರಿಗರಿದ್ದಾರೋ, ಯಾರಿಗೆ ಈ ಧರ್ಮ, ಶಾಸ್ತ್ರ, ಸನಾತನ ಅನ್ನುವಂತಹ ಪ್ರೀತಿ ಇದೆಯೋ ಅವರು ಎಲ್ಲರೂ ಬಂದು ಒಂದು ಸುತ್ತು ಹಾಕ್ತಾರಂತೆ, 3 ಸುತ್ತು ಹಾಕ್ತಾರಂತೆ, ನಮಸ್ಕರಿಸಿ ಹೋಗ್ತಾರಂತೆ. ಹೌದು ಹೌದು. ನೀವು ನೋಡಿದ್ದೀರಾ? ನೋಡಿದ್ದೀವಿ ಮೇಡಮ್. ಎಷ್ಟೋ ಜನ ಬಂದು ಇಲ್ಲಿ ದೇವಸ್ಥಾನದ ರೀತಿನೇ ನಮಸ್ಕಾರ ಮಾಡಿ
ಹೋಗ್ತಾರೆ. ಓಕೆ ಮೇಡಮ್, ಇಲ್ಲಿ ಏನೇನಿದೆ ಅಂದರೆ ಎಷ್ಟು ವರ್ಷ ರೆಕಾರ್ಡ್ ಪ್ರಕಾರ ನಾವು ನೋಡ್ತಾ ಹೋಗೋದಾದರೆ ತುಂಬಾ ಪ್ರಾಚೀನ ಅಥವಾ ತುಂಬಾ ಪುರಾತನವಾಗಿರೋ ಗ್ರಂಥ ಅಥವಾ ಈ ತಾಳೆಗರಿ ಯಾವುದು ನಿಮ್ಮಲ್ಲಿ? ಮೇಡಮ್, ಕೌಟಿಲ್ಯನ ಅರ್ಥಶಾಸ್ತ್ರನೇ ಇದೆಯಲ್ಲ, ಇದೇ ಕ್ರಿಸ್ತಪೂರ್ವ 4ನೇ ಶತಮಾನದ್ದು ಅಂತ ಹೇಳ್ತೀವಿ. ಆದರೆ ಕ್ರಿಸ್ತಪೂರ್ವ 4ನೇ ಶತಮಾನದ ವರ್ಕ್ ಅಂದರೆ ಗ್ರಂಥ ಕ್ರಿಸ್ತಪೂರ್ವ 4ನೇ ಶತಮಾನದ್ದು. ಆದರೆ ಇದು ಸುಮಾರು 500-600 ವರ್ಷಗಳ ಹಿಂದಿನ. ಅಂದರೆ ಈ ತಾಳೆಗರಿ ಹಿಂದೆ ಎಲ್ಲವನ್ನು ಈಗ ವೇದಗಳಾಗಿರ್ಬೋದು, ಉಪನಿಷತ್ತಾಗಿರ್ಬೋದು, ಶ್ರುತಿ ಮೂಲಕ ಅಂದರೆ ಬಾಯಿಪಾಠದ ಮೂಲಕ ಬಾಯಲ್ಲಿ ಹೇಳ್ತಾ ಬಂದಿದ್ದು. ಆನಂತರ ಈ ತಾಳೆಗರಲ್ಲಿ ಬರೆಯೋಕ್ಕೆ ಶುರು ಮಾಡ್ತಾರೆ. ನಮ್ಮ ಸೌತ್ ಇಂಡಿಯಾದಲ್ಲಿ ತಾಳೆ ಮರಗಳು ಹಿಂದೆ ಜಾಸ್ತಿ ಬೆಳೀತಾ ಇತ್ತು. ರಾಜ ಮಹಾರಾಜರು ಕಲ್ಲಲ್ಲಿ ಕೆತ್ತಿಸ್ತಾ ಇದ್ರು, ಶಾಸನಗಳನ್ನ ಕೆತ್ತಿಸ್ತಾ ಇದ್ರು. ಈ ಸಾಹಿತ್ಯಗಳನ್ನು ಬರೆಯೋಕೆ ಇವರು ನಮ್ಮ ಪೂರ್ವಜರು ಬರೆಯೋ ಇದಕ್ಕಾಗಿ ತಾಳೆಗರಿನ ಆಯ್ಕೆ ಮಾಡ್ಕೋತಾರೆ. ತಾಳೆಗರಿನ ಆಯ್ಕೆ ಮಾಡಿಕೊಂಡು ಅದನ್ನು ತಂದು ಕುದಿಯೋ ನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸಿ, ಆಮೇಲೆ ನೆರಳಲ್ಲಿ ಒಣಗಿಸಿ, ಎರಡೂ ಸೈಡು ಒಂದು ಹೋಲ್ ತೂತನ್ನು ಮಾಡ್ಕೋತಾರೆ. ಆಮೇಲೆ ಅದ್ರ ಮೇಲೆ ಒಣಗಿಸಿ ಆದಮೇಲೆ ಶಾರ್ಪ್ ಆದಮೇಲೆ ಈ ನೀಡ ಅಲ್ಲಿ ಕಾಣ್ತಾ ಇದೆ ನೋಡಿ, ಕಂಠ ಅಂತ. ಕಂಠ ಅಂದರೆ ಮುಳ್ಳು, ಚೂಪಾಗಿರುವ ಮುಳ್ಳಿನ ಇದರಲ್ಲಿ ಅದ್ರ ಮೇಲೆ ಕೊರಿತಾರೆ. ತಾಳೆಗರಿ ಮೇಲೆ ಕೊರಿತಾರೆ. ಕೊರೆದಾದ್ಮೇಲೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಮಸಿ ಬರ್ತಾ ಇತ್ತಲ್ಲ, ಆ ಮಸಿನ ಹಚ್ಚಿ ನೀಟಾಗಿ ಒರೆಸಿದಾಗ ಕೊರೆದಿರೋದ್ರ ಮೇಲೆ ಇಂಪ್ರೆಷನ್ ಅಲ್ಲಿ ಕೂತ್ಕೊಳ್ಳುತ್ತೆ, ನೀಟಾಗಿ ಕೂತ್ಕೊಳ್ಳುತ್ತೆ. ನೀವಲ್ಲಿ ಆ ಕಡೆ ಇದೆಲ್ಲ ಸಿಗುತ್ತೆ ನೋಡ್ಬೋದು. ಖಾಲಿ ಹಾಳೆ ಸಿಗುತ್ತೆ, ಕಂಠ ಇದೆ, ಮತ್ತು ಹೇಗೆ ಕೊರೆದಿರ್ತಾರೆ ಅನ್ನೋದು ಒಂದು ಮಾಡೆಲ್ ಇಟ್ಟಿದ್ದೀವಿ. ಅಲ್ಲಿ ಬಂದಾಗ ನೋಡ್ಬೋದು. ಆ ರೀತಿ ಕೊರೆದಿರೋದು ಸುಮಾರು ಈ ರೀತಿ ಕಟ್ಟು 15-16 ಸಾವಿರ ಕಟ್ಟುಗಳಿವೆ ನಮ್ಮಲ್ಲಿ. ಈ 15-16 ಸಾವಿರ ಕಟ್ಟುಗಳಲ್ಲಿ ಒಟ್ಟು ಅಂದರೆ ಇದೊಂದು ಕಟ್ಟಲ್ಲಿ ಒಂದು ಕೌಟಿಲ್ಯ ಅರ್ಥಶಾಸ್ತ್ರ ಇದೆ. ಹಾಗೆ ಒಂದು ಕಟ್ಟಲ್ಲಿ ಸುಮಾರು ವರ್ಕ್ಸ್ಗಳಿವೆ. ಒಂದು ಪುರಾಣಕ್ಕೆ ಸಂಬಂಧಪಟ್ಟಿದ್ದೇ ಇರ್ಬೋದು, ನಾಟಕಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಹಾಗಾಗಿ ಒಟ್ಟು ನಾವು ಸುಮಾರು ಒಂದು 70,000 ವರ್ಕ್ಸ್ಗಳನ್ನ ಗ್ರಂಥಗಳನ್ನು ಗುರುತಿಸಿದ್ದೀವಿ. ಈ ಒಂದೊಂದು ಕಟ್ಟುಗಳಲ್ಲಿ ಒಂದರಲ್ಲಿ ಒಂದೇ ಇರುತ್ತೆ. ಇನ್ನು ಬೇರೆ ಬೇರೆ ಕಟ್ಟುಗಳನ್ನ ತೊಗೊಂಡಾಗ ಓಪನ್ ಮಾಡಿ ನೋಡಿದಾಗ ನಾವು ಅದು ನಾನು ಹೇಳಿದ್ನಲ್ಲ ಹಾಗೆ ಬೇರೆ ಬೇರೆ ಗ್ರಂಥಗಳಿವೆ. ಮೇಡಮ್, ಇದು ಗ್ರಂಥಗಳ ಬಗ್ಗೆ ಆಯಿತು. ಟೋಟಲ್ ನಾವು ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಇಲ್ಲಿರೋ ಪುಸ್ತಕಗಳಾಗಿರ್ಬಹುದು, ಒಂದೊಂದು ತಾಳೆಗರಿ ಆಗಿರಬಹುದು, ಈ ತರಹದ ಗ್ರಂಥಗಳಾಗಿರ್ಬೋದು, ಟೋಟಲ್ ಎಷ್ಟಿದೆ ಮ್ಯಾಮ್? ನಾನು ಹೇಳಿದ್ನಲ್ಲ ಮೇಡಮ್, ಇದು ಕಟ್ಟುಗಳು ಒಂದು 15,000 ಕಟ್ಟುಗಳಿದೆ. ಗ್ರಂಥಗಳು ಒಂದು 70,000ದಷ್ಟಿದೆ. ಪುಸ್ತಕಗಳು ಒಂದು 23,000 24,000 ಪ್ರಿಂಟೆಡ್ ಪುಸ್ತಕಗಳು. ಪ್ರಿಂಟೆಡ್ ಪುಸ್ತಕಗಳು ಬೇರೆ ಕಡೆ ಪ್ರಿಂಟ್ ಆಗಿರೋದು ನಮ್ಮಲ್ಲಿ 20-25,000ದಷ್ಟು ಪುಸ್ತಕಗಳಿವೆ. ಹಳೆ ಪುಸ್ತಕಗಳಿವೆ, ಎಲ್ಲೂ ಸಿಗೋದು, ಇಂಡಿಯಾದ್ದು ಎಲ್ಲೂ ಕಡೆ ಸಿಗದೇ ಇರುವಂಥ ಪುಸ್ತಕಗಳು ಕೂಡ ಹಳೆ ಕಾಲ 100 ಪ್ರಿಂಟೆಡ್ ಪುಸ್ತಕ 150 ವರ್ಷದ ಹಳೆ ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ. ಕಲ್ಲಚ್ಚು ಅಂತ ಮಾಡ್ತಾ ಇದ್ರು, ಆ ಕಲ್ಲಚ್ಚಿನ ಪುಸ್ತಕಗಳು ನಮ್ಮಲ್ಲಿ ಸಿಗುತ್ತೆ, ಇದೆ ಇಲ್ಲಿ. ಆಮೇಲೆ ನಾವಿಲ್ಲಿ ಮಾಡುವ ಕೆಲಸವೇ ಅದು. ನಾವಿಲ್ಲಿ ಸ್ಕಾಲರ್ಸ್ ಅಂತ ಏನಿದ್ದೀವಿ, ನಾವು ಸ್ಕಾಲರ್ಸ್ ಎಲ್ಲ ಯಾವ ಪುಸ್ತಕ ಇಲ್ಲಿ ಪ್ರಕಟ ಆಗಿಲ್ಲ, ಇಂಡಿಯಾದಲ್ಲಿ ಪ್ರಕಟಣೆಗೊಳ್ಳದೇ ಇರೋ ಪುಸ್ತಕವನ್ನು ತಗೊಂಡು, ಗ್ರಂಥವನ್ನು ತಗೊಂಡು ಅದನ್ನು ಎಡಿಟ್ ಮಾಡಿ ಪುಸ್ತಕದ ರೂಪದಲ್ಲಿ ತರೋದೇ ಈ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಕೆಲಸ. ಜೊತೆಗೆ ಇದರ ರಕ್ಷಣೆ, ಅದಕ್ಕೆ ಮರ ಅಂದಮೇಲೆ ರಕ್ಷಣೆ ಬೇಕಲ್ವಾ, ಹಾಗಾಗಿ ಮರಕ್ಕೆ ಆಯಿಲ್ ಅಪ್ಲೈ ಮಾಡ್ತೀವಿ ನಾವು ಪ್ರತಿ ವರ್ಷ. ಆಯಿಲ್ ಹಿಂದೆ ಎಣ್ಣೆ ತಂದು ಅಪ್ಲೈ ಮಾಡ್ತಾಯಿದ್ರು, ಈಗ ಕಾಲ ಬದಲಾದಂತೆ ಮಾಡ್ರನ್ ಆಗಿ ಇದೆಯಲ್ಲ, ಸಿಟ್ರಾನಿಲ್ ಮತ್ತು ಕೆಮಿಕಲ್ ಲೆಮನ್ ಗ್ರಾಸ್ ಅದೆಲ್ಲ ಹಾಕಿ ಅದನ್ನು ಒರೆಸೋದ್ರಿಂದ, ಡಸ್ಟ್ ತೆಗಿಯೋದ್ರಿಂದ ಅದು ಬಾಳಿಕೆ ಬರುತ್ತೆ ಇನ್ನು ಸ್ವಲ್ಪ, ಮತ್ತು ಹುಳುಗಳು ಬರುತ್ತೆ, ಹುಳು ತಿನ್ನೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ನಾವು ಇಲ್ಲಿ ಈ ಸಂಸ್ಥೆ ಉದ್ದೇಶ ಕಲೆಕ್ಷನ್ ಮಾಡೋದು, ಎಲ್ಲೆಲ್ಲಿ ಮ್ಯಾನ್ಸ್ಕ್ರಿಪ್ಟ್ ಇದೆ ಅದನ್ನೆಲ್ಲ ತರೋದು, ಅದನ್ನು ಎಡಿಟ್ ಮಾಡೋದು, ಮತ್ತು ಅದರ ರಕ್ಷಣೆ ಮಾಡೋದು. ಇದಷ್ಟನ್ನು ಈ ಸಂಸ್ಥೆಯಲ್ಲಿ 134 ವರ್ಷದಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಸುಮಾರು ಈ ಥರ ತುಂಬ ಅಪರೂಪದ ಗ್ರಂಥಗಳು ನಮ್ಮಲ್ಲಿ 232 ಗ್ರಂಥಗಳು ಬಿಡುಗಡೆ ಆಗಿದೆ. 134 ವರ್ಷದಿಂದ ನಮ್ಮದೇ ಸ್ವಂತ ಬಿಡುಗಡೆಯಾಗಿ ಪ್ರಕಟಣೆಗಳು. ನಿಮಗೆ ಅಭಿನಂದನೆಗಳು ಮ್ಯಾಮ್ ಅದಕ್ಕೋಸ್ಕರ. ಆದರೆ ಓಕೆ, ಸೊ ನಾವು ಜರ್ನಲಿಸ್ಟ್ ಮೈಸೂರಿಗೆ ಬರ್ತೀವಿ, ಇಂತಹ ವಿಶೇಷ ಸ್ಥಳಗಳನ್ನು ಕವರ್ ಮಾಡ್ತೀವಿ, ಫೈನ್.
ನೋಡ್ತಿರೋ ವೀಕ್ಷಕರು ಇದನ್ನ ಫೀಲ್ ಮಾಡಬೇಕು, ಇದನ್ನ ಓದಬೇಕು, ಅಟ್ಲೀಸ್ಟ್ ನೋಡಬೇಕು ಅಂತಂದ್ರೆ ಇದು ಎಲ್ಲಿ ಸಿಗುತ್ತೆ ಮ್ಯಾಮ್ ನೋಡೋಕ್ಕೆ? ಮೈಸೂರಿಗೆ ಬರಬೇಕಾ, ಅವರು ಓರಿಯೆಂಟಲ್ ರಿಸರ್ಚಿಗೆ ಬರಬೇಕಾ, ಅಥವಾ ಆನ್ಲೈನಲ್ಲಿ ಅವ್ರಿಗೆ ಓದೋ ಭಾಗ್ಯ ಏನಾದರೂ ಇದೆಯಾ? ಆನ್ಲೈನಲ್ಲೂ ಓದೋ ಭಾಗ್ಯ ಇರುತ್ತೆ. ಈಗ ಅದನ್ನು ಕಲ್ಪಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ, ಮುಂದೆ ಆಗಬಹುದು. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ನನ್ನ ಜೊತೆಗೆ ಇಲ್ಲಿ ಸೀನಿಯರ್ ಸ್ಕಾಲರ್ ಗೀತಾ ಮೇಡಮ್ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಡಾಕ್ಟರ್ ಗೀತಾ ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ್ಲೇಬೇಕು, ವೇದ ಉಪನಿಷತ್ತುಗಳ ಜೊತೆ ಇದ್ದೀರಾ. ಗಾರ್ಡನ್ ಸಿಟಿ ಮೈಸೂರು ಇದು, ಗಾರ್ಡನ್ ಸಿಟಿ ಮೈಸೂರು, ದಸರಾ ಉತ್ಸವ ನಡೀತಾ ಇದೆ. ಹಾಗಾಗಿ ಈ ಒಂದು ತಿಂಗಳಲ್ಲಂತೂ ಎಲ್ಲರೂ ಸ್ಪೆಷಲ್ ಇಲ್ಲಿ ಅಲ್ವಾ? ನೋಡಿ, ಸ್ಪೆಷಲ್ ಕಲರು ಹಾಕ್ಕೊಂಡಿದ್ದಾರೆ. ಇಡೀ ಓರಿಯೆಂಟಲ್ ರಿಸರ್ಚ್ ಇವತ್ತು ಜಗಮಗ ಅಂತ ಇದೆ. ಆ್ಯಕ್ಚುಲಿ ನಾನು ಶೂಟ್ ಮಾಡ್ತಾ ಇರೋದು ಬ್ರಹ್ಮಚಾರಿಣಿ ದೇವಿ ದಿನ. ಸೊ ಆಕೆಯ ಪ್ರತೀಕವಾಗಿ ಇವರೆಲ್ಲ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ. ಮೇಡಮ್, ನಾಡ ಹಬ್ಬ ಅಲ್ವಾ, ಒಂದು ಸ್ಪಂದನೆ ಇರಲಿ, ಎಲ್ಲಕ್ಕೂ ಸ್ಪಂದಿಸೋಣ. ಒಂದು ಸ್ಪಂದನೆ ಇಲ್ಲ ಮ್ಯಾಮ್, 9 ದಿನಾನು ಸ್ಪಂದನೆ ಬೇಕು. ವಿಜಯದಶಮಿ ಓಕೆ. ಗೀತಾ ಮ್ಯಾಮ್, ಬೇಸಿಕಲಿ ನಾನು ಹಿಸ್ಟ್ರಿ ಸ್ಟೂಡೆಂಟು. ಸೊ ಇಂಥದ್ದನ್ನೆಲ್ಲ ನೋಡಿದಾಗ ನಮ್ಗೇನು ಅನಿಸುತ್ತೆ ಅಂತಂದರೆ, ದೇವರೇ ಇಂಥದ್ದೊಂದು ನಮಗೂ ಸಿಗಬಾರ್ದಿತ್ತಾ ಅಂತ ಅನಿಸುತ್ತೆ. ಸೊ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಕೌಟಿಲ್ಯ ಅರ್ಥಶಾಸ್ತ್ರ ಬರೀತಾರೆ ಅಂತ ಹೇಳ್ತಾರೆ. ಇಡೀ ಜಗತ್ತಿಗೆ ರಾಜಕೀಯ ಅಂದರೆ ಏನು, ಆರ್ಥಿಕ ನೀತಿ ಅಂದ್ರೇನು, ರಕ್ಷಣಾ ನೀತಿ ಅಂದ್ರೇನು, ತಂತ್ರಗಳಂದರೆ ಏನು ಅನ್ನೋದನ್ನು ತಿಳಿಸ್ಕೊಟ್ಟವರವರು. ಸೊ ಆ ಗ್ರಂಥ ನಿಮ್ಮ ಜೊತೆಗೆ ಇಲ್ಲಿದೆ. ಸೊ ಇದು ಇಲ್ಲಿ ಯಾವಾಗ ಬಂತು, ಯಾವಾಗ ಸೇರ್ತು, ಯಾವಾಗ ಬಂತು, ಇಲ್ಲಿರುವಂಥ ತಾಳೆಗರಿಗಳು ಎಷ್ಟು ವರ್ಷ ಹಳೆಯದು ಮ್ಯಾಮ್? ನೀವು ಮುಂಚೆನೇ ಹೇಳಿದಾಗೆ ಇದು ನಮಗೆ ನಿಮ್ಮ ಹತ್ರ ಇದೆ, ನಮಗೂ ಸಿಗಬಾರ್ದಿತ್ತ ಅಂತ ಕೇಳಿದ್ರಿ. ಆ್ಯಕ್ಚುಲಿ ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಕೃತಿ. ಇದು ನಮ್ಮೊಬ್ಬರ ಹತ್ರನೇ ಇಲ್ಲ, ಇಡೀ ಭಾರತದವ್ರ ಹತ್ರ ಇದೆ. ಕೌಟಿಲ್ಯ ಅಂತಂದ್ರೇ ಅವನು ಭಾರತೀಯ ಆದ್ರಿಂದ ಇಡೀ ಭಾರತದವ್ರ ಹತ್ರ ಇದೆ. ಈಗ ಅದ್ರ ಕಾಪೀಸ್ ಎಲ್ಲ ಕಡೆ ಸಿಕ್ಕಿದೆ. ಆದರೆ ಈ ಒರಿಜಿನಲ್ ಕೃತಿ ಎಲ್ಲರ ಹತ್ರ ಇಲ್ಲದೆ ಇರ್ಬೋದು. ಅಲ್ಲಿರೋ ವಿಷಯ ಈಗ ಎಲ್ಲರಿಗೂ ತಲುಪಿದೆ. ಭಾರತಕ್ಕೆ ಇಡೀ ವಿಶ್ವಕ್ಕೆ ತಲುಪಿದೆ. ಇದು 1905ರಲ್ಲಿ ಶ್ಯಾಮಶಾಸ್ತ್ರಿ ಅನ್ನೋರು ತಮಿಳ್ನಾಡಿಗೆ ಹೋದಾಗ ಅಲ್ಲಿ ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಷನಲ್ಲಿ ಕಲೆಕ್ಟ್ ಮಾಡಿ ತಂದಂಥ ಒಂದು ಮ್ಯಾನ್ಸ್ಕ್ರಿಪ್ಟ್ ಇದು. ಆಮೇಲೆ ಅವರೇ ಇದನ್ನು ತಗೊಂಡು ಎಡಿಟ್ ಮಾಡ್ತಾರೆ. ಯಾಕೆಂದರೆ ನಾವು ಕೌಟಿಲ್ಯನ ಅರ್ಥಶಾಸ್ತ್ರ ನಾವು ಎಲ್ಲಿಂದನಾರು ಒಂದು ಮ್ಯಾನ್ಸ್ಕ್ರಿಪ್ಟ್ ತಂದಾಗ ಅದ್ರ ಫುಲ್ ಡೀಟೇಲ್ಸ್ನ ನಾವು ರೆಕಾರ್ಡ್ ಮಾಡಬೇಕಾಗತ್ತೆ. ಮಾಡ್ಕೊಂಡು ಬಂದಾಗ ಅಲ್ಲಿಂದ ತಂದಂಥ ಅಷ್ಟು ಮ್ಯಾನ್ಸ್ಕ್ರಿಪ್ಟಲ್ಲಿ ಇದು ಒಂದು ಅನ್ಪಬ್ಲಿಷ್ಡ್ ವರ್ಕ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇದುವರೆಗೂ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನಾವು ಕೊಟೇಶನಲ್ಲಿ ನೋಡ್ತಿದ್ವಿ, ಸೆಕೆಂಡರಿ ಸೋರ್ಸ್ ಆಗಿ ಎಲ್ಲರೂ ಒಂದು ಕಡೆ ಇದು ಕೌಟಿಲ್ಯನ ಅರ್ಥಶಾಸ್ತ್ರದಿಂದ ತಗೊಂಡಿರೋ ಅಂತ ಕೊಟೇಶನ್ಸ್ ಇರ್ತಿತ್ತು, ಉದ್ಧೃತವಾದಂಥ ಒಂದೊಂದು ಲೈನ್ ಇರ್ತಿತ್ತು. ಇದೇ ಸಂಪೂರ್ಣವಾಗಿ ಸಿಕ್ಕಿದಾಗ ಅವ್ರಿಗೂ ಆನಂದ ಆಗುತ್ತೆ. ಫಸ್ಟ್ ಇದನ್ನೇ ಎಡಿಟ್ ಮಾಡಿಬಿಡೋಣ ಅಂದ್ಬಿಟ್ಟು ಅವರು 1909ರಲ್ಲಿ ಇದನ್ನು ಫಸ್ಟ್ ಟೈಮು ಈ ಸಂಸ್ಥೆ ಮೂಲಕ ಎಡಿಟ್ ಮಾಡ್ತಾರೆ. ಓಕೆ ಮ್ಯಾಮ್. ಎಡಿಟ್ ಮಾಡಿದಾಗ ಅದು ಆವಾಗಲೇ ಪಬ್ಲಿಷು ಆಗುತ್ತೆ. ಪಬ್ಲಿಷ್ ಆದಾಗ ಇದು ವಿಶ್ವದಾದ್ಯಂತ ಎಲ್ಲ ಕಡೆ ಅವರು ವೆರಿ ನೆಕ್ಸ್ಟ್ ಇಯರೇ ಅದನ್ನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೊಡ್ತಾರೆ ಸ್ವಂತದಾಗಿ. ಆವಾಗ ಇದು ಎಲ್ಲ ಕಡೆ ತುಂಬ ಪ್ರಸಿದ್ಧಿಯನ್ನು ಪಡೆಯುತ್ತೆ. ಎಷ್ಟು ಪ್ರಸಿದ್ಧಿ ಪಡೆಯುತ್ತೆ ಅಂತ ಅಂದಾಗ ಮೈಸೂರು ಮಹಾರಾಜರು ಒಂದ್ಸಲಿ ಇಂಗ್ಲೆಂಡ್ಗೆ ಹೋದಾಗ ನೀವೆಲ್ಲಿಂದ ಬಂದಿದ್ದೀರಾ ಅಂತ ರಾಣಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಮೈಸೂರಿಂದ ಬಂದಿದ್ದೀನಿ ಅಂತ. ಆವಾಗ ಅವರು ನೀವು ಶ್ಯಾಮಶಾಸ್ತ್ರಿಗಳ ಮೈಸೂರಾ ಅಂತ ಕೇಳ್ತಾರೆ. ಸೊ ಹಂಗೆ ಕೇಳ್ತಾರೆ ಅಂದರೆ ಆ ವರ್ಕನ ಮಹಾತ್ಮೆ ಎಷ್ಟಿದೆ, ಆ ವರ್ಕನ ಪವರ್ ಹೇಗಿದೆ, ಅಲ್ಲಿರೋ ವಿಷಯಗಳು ಹೇಗಿದೆ, ಎಲ್ಲರಿಗೂ ಬೇಕಾದಂಥದ್ದು ಅಂದ್ಬಿಟ್ಟು ಅವರು ಅವಾಗ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. ಇಲ್ಲಿ ಬಂದು ಅವ್ರನ್ನ ಸನ್ಮಾನ ಮಾಡ್ತಾರೆ ಶ್ಯಾಮಶಾಸ್ತ್ರಿಗಳಿಗೆ. ಇದು ಅರ್ಥಶಾಸ್ತ್ರ ಅಂತ ಅಂದರೆ ನಿಮಗೆ ಆ ಶಬ್ದನೇ ಹೇಳೋ ಹಾಗೆ ಅರ್ಥ ಒಂದು ಶಬ್ದ, ಶಾಸ್ತ್ರ ಅಂತ ಒಂದು ಅರ್ಥ ಅಂದ್ರೇನು? ಸಂಪತ್ತು. ಸಂಪತ್ತು ಅಂದರೆ ಯಾವುದು ಅಂತಂದರೆ ಒಂದು ರಾಜ್ಯನಿಗೆ ಅವನ ರಾಜ್ಯ ಅನ್ನೋದು ಒಂದು ಬೌಂಡ್ರಿ ಇದ್ದ ಹಾಗೆ. ಆ ಭೂಮಿನಲ್ಲಿ ಏನೇನು ಇದೆಯೋ ಅದೆಲ್ಲ ಸಂಪತ್ತೆ. ಬರೀ ದುಡ್ಡು ಅಥವಾ ಸರ್ವಿಸಸ್ ಅಷ್ಟೇ ಅಲ್ಲ. ಅಲ್ಲಿ ನದಿ ಇರ್ಬೋದು, ಅಥವಾ ಬೆಟ್ಟ ಗುಡ್ಡಗಳಿರ್ಬೋದು, ವನ ಸಂಪತ್ತು, ಮೈನಿಂಗು, ಏನೇನಿದೆಯೋ ನ್ಯಾಚುರಲ್ ರಿಸೋರ್ಸಸ್ಸಿಂದ ಏನು ಸಿಗುತ್ತೆ ಅದು, ಮತ್ತು ಬೇರೆ ಎಲ್ಲ ಸಂಪತ್ತು ಅಂತಾನೆ. ಆ ಸಂಪತ್ತನ್ನು
ಅಲ್ಲಿ ಆ ಬೌಂಡ್ರಿ ಇರ್ದೆಯಲ್ಲ, ಎಕ್ಸಾಕ್ಟಾಗಿ ಒಂದು ಬೌಂಡ್ರಿ, ಅಲ್ಲಿ ಜನರಿಗೆ ಹೇಗೆ ಲಾಭ ಪಡ್ಕೊಡೋದು. ಜನರು ಅನ್ನೋದು ಒಂದು ಸಂಪತ್ತೇನೆ, ಮಾನವ ಸಂಪತ್ತು ಅನ್ನೋದು ಒಂದು ಸಂಪತ್ತೇನೆ. ಹಾಗಾಗಿ ಅಲ್ಲಿ ಜನರಿಗೋಸ್ಕರ ಹೇಗೆ ಅವನು ತನ್ನ ರಾಜ್ಯವನ್ನು ಹೇಗೆ ಸಂರಕ್ಷಿಸ್ಕೊಳ್ಳೋದು, ಆ ಸಂಪತ್ತನ್ನು ಹೇಗೆ ಸಂರಕ್ಷಿಸ್ಕೊಳ್ಳೋದು, ಮತ್ತು ಅದು ಹೇಗೆ ಅಭಿವೃದ್ಧಿ ಮಾಡೋದು ಜನರ ಲಾಭಗೋಸ್ಕರ, ಅಂದರೆ ಜನರನ್ನ ಚೆನ್ನಾಗಿ ಇಡೋದಕ್ಕೋಸ್ಕರ. ಇಷ್ಟೆಲ್ಲ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಯಾವ್ಯಾವ ಕೆಲಸನ ಯಾರ್ಯಾರು ನಿರ್ವಹಿಸಬೇಕು, ಹೀಗೆ ಎಲ್ಲನೂ ಒಂದೊಂದು ಕೆಲಸಕ್ಕೆ ಯಾರ್ಯಾರನ್ನ ಇಡಬೇಕು. ಮತ್ತು ಆ ರಾಜ್ಯದ ಅವನು ಅರ್ಥಶಾಸ್ತ್ರದಲ್ಲಿ ಸುಮಾರು 15 ಚಾಪ್ಟರ್ಸ್ ಇದೆ. ಅದರಲ್ಲಿ 180 ಪ್ರಕರಣಗಳು ಬರುತ್ತೆ ಚಾಪ್ಟರ್ಸಲ್ಲಿ. ತನ್ನ ರಾಜ್ಯವನ್ನು ಹೇಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಬರುತ್ತೆ. ನೆಕ್ಸ್ಟು 6ರಿಂದ 13ನೇ ಚಾಪ್ಟರ್ಗೆ ಹೊರಗಡೆ ರಾಜ್ಯದಿಂದ ಹೇಗೆ ರಕ್ಷಣೆ ಪಡ್ಕೋಬೇಕು, ಅಂದರೆ ಶತ್ರುಗಳ ಜೊತೆ ಹೇಗೆ ಡೀಲ್ ಮಾಡಬೇಕು, ಹೊರಗಡೆಯವ್ರನ್ನ ಹೇಗೆ ಸಮಾಧಾನ ಪಡಿಸ್ಬೇಕು ಅಂತೆಲ್ಲ ಬರುತ್ತೆ. ಮತ್ತು ಉಳಿದ 2ರಲ್ಲಿ ಈ 2ರಲ್ಲಿ ಯಾವ್ಯಾವ್ದು ಬಿಟ್ಟೋಗಿದೆಯೋ ಆ 2 ವಿಷಯನ ಪ್ರಸ್ತಾಪ ಮಾಡ್ತಾನೆ. ನೀವು ಅವ್ರ ರಾಜನಾದವನಿಗೆ ಎಷ್ಟು ಕರ್ತವ್ಯ ಇರುತ್ತೆ ಅನ್ನೋದಕ್ಕೆ ಮೊದಲನೇ ಫಸ್ಟ್ ಚಾಪ್ಟರ್ಲೇ ಅವನು ಹೇಳ್ತಾನೆ, ಯಾರು ರಾಜ ಆಗ್ಬೋದಾ ಅಂತ ಕೇಳಿದ್ರೆ ಇಲ್ಲ. ಅವನು ಈ ಬರೆಯೋಕ್ಕೂ ಮುಂಚೆ ಶುಕ್ರ ನೀತಿಸಾರ, ಕಾಮಂದಿಕೆಯ ನೀತಿಸಾರ, ಯಾಜ್ಞವಲ್ಕ್ಯ ಸ್ಮೃತಿ, ಹಳೆ ಎಲ್ಲ ಕಾನ್ಸ್ಟಿಟ್ಯೂಷನ್ನು ಓದ್ಕೊಂಡು ಅದರ ಸಾರವನ್ನು ತಕೊಂಡು ಆ ಸಂದರ್ಭದಲ್ಲಿ ಏನು ಅವಶ್ಯಕತೆ ಇತ್ತು, ಅಂದರೆ ಆ ಒಂದು ಸಮಯದಲ್ಲಿ ಯಾವುದರ ಅವಶ್ಯಕತೆ ಇತ್ತು ಅದಕ್ಕೆ ತಕ್ಕ ಹಾಗೆ ಅದು ಅರ್ಥಶಾಸ್ತ್ರವನ್ನು ಅವನು ಬರೆದಿದ್ದಾನೆ. ಅರ್ಥಶಾಸ್ತ್ರದಲ್ಲಿ ಮೊದಲನೇ ಇದರಲ್ಲೇ ಹೇಳ್ತಾನೆ, ರಾಜನಾದವನಿಗೆ ತ್ರಯಿ, ವಾರ್ತಾ, ದಂಡನೀತಿ, ಆನ್ವೀಕ್ಷಿಕೆ ಅಂತ ಹೇಳ್ತಾನೆ. ಅದರಲ್ಲಿ ಅಷ್ಟು ವಿದ್ಯೆಗಳು ಗೊತ್ತಿದ್ರೆ ಮಾತ್ರ ಅವನು ರಾಜ ಆಗಬೇಕು ಅಂತ. ತ್ರಯಿ ಅಂದರೆ 3 ವೇದಗಳು ಗೊತ್ತಿರಬೇಕು. ವಾರ್ತಾ ಅಂದರೆ ಕಾಮರ್ಸ್, ಟ್ರೇಡ್ ಆ್ಯಂಡ್ ಕಾಮರ್ಸ್ ಗೊತ್ತಿರಬೇಕು. ದಂಡನೀತಿ ಅಂದರೆ ಪನಿಷ್ಮೆಂಟ್ ಹೇಗೆ, ಯಾರಿಗೆ ಹೇಗೆ ಪನಿಷ್ಮೆಂಟ್, ಯಾವ ವಿಷಯಕ್ಕೆ ಹೇಗೆ ಪನಿಷ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಿರಬೇಕು. ಆನ್ವೀಕ್ಷಿಕೆ ಅಂದರೆ ವಿಚಾರಶಾಸ್ತ್ರ, ತರ್ಕಶಾಸ್ತ್ರ, ಮತ್ತು ಬೇರೆ ಮೀಮಾಂಸಾ ಶಾಸ್ತ್ರ ಅಂತಲೂ ಹೇಳ್ತೀವಿ, ಅದನ್ನೆಲ್ಲ ತಿಳ್ಕೊಂಡಿರಬೇಕು. ಇಷ್ಟು ತಿಳ್ಕೊಂಡಿದ್ದವನು ಮಾತ್ರ ರಾಜ ಆಗಬೇಕು ಅಂತ. ಯಾಕೆಂದರೆ ಈಗ ರಾಜ ಪುರೋಹಿತ ಇರ್ತಾನೆ. ಪುರೋಹಿತ ಅಂದರೆ ನಮಗೆಲ್ಲ ಪೂಜಾರಿ ಅನ್ನೋ ಅರ್ಥ ಮಾಡ್ಕೋಬಲ್ಲ. ಪುರ ಅಂದರೆ ನಗರವನ್ನ ಹಿತಕ್ಕಾಗಿ ಯೋಚನೆ ಮಾಡೋಂಥವ್ರಿಗೆ ಪುರೋಹಿತ ಅಂತ ಹೇಳ್ತೀವಿ. ಅವರಿಂದ ಏನೂ ತಪ್ಪಾಗಬಾರ್ದು. ಸೊ ಅದಕ್ಕೆ ವೇದಗಳೆಲ್ಲ ಅವರು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಒಂದು ವಿಷಯನ ತಿಳ್ಕೊಂಡಿಲ್ಲ ಅಂದರೆ ನೀವು ಹೇಳಿದ್ದನ್ನೇ ನಾ ಕೇಳಬೇಕಾಗುತ್ತೆ. ಅದಕ್ಕೆ ಅವನಿಗೆ ಆಲ್ರೌಂಡ್ ಆಗಿ ಎಲ್ಲ ವಿಷಯಗಳು ಗೊತ್ತಿರಬೇಕು. ಮ್ಯಾಮ್ ತುಂಬ ಚೆನ್ನಾಗಿ ಹೇಳಿದ್ರಿ. ನೀವು ಈ ವಿಚಾರ ಹೇಳ್ತಿದ್ದಾಗ ನನಗೆ ಮತ್ತೊಂದು ಆ್ಯಸ್ ಎ ಜರ್ನಲಿಸ್ಟ್ ಅದೊಂದು ಇದ್ದೇ ಇರುತ್ತಲ್ಲ ಮ್ಯಾಮ್, ಕೇಳಬೇಕನ್ನಿಸ್ತಿರೋ ಪ್ರಶ್ನೆ ಏನು ಅಂತಂದರೆ, ನೀವು ಸ್ಕಾಲರ್ ಆಗಿರೋದ್ರಿಂದ ಸುಮಾರು ಗ್ರಂಥಗಳನ್ನು ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಸ್ಟಡಿ ಮಾಡಿರೋದ್ರಿಂದ ಈಗಿರುವಂತಹ ರಾಜಕಾರಣಕ್ಕೂ ಇದಕ್ಕೂ ಏನು ಅನಿಸುತ್ತೆ ಮ್ಯಾಮ್? ಏನು ಡಿಫ್ರೆನ್ಸ್ ಅನಿಸುತ್ತೆ ನಿಮಗೆ? ಅಲ್ಲ, ನೀವು ಯಾವುದೇ ಒಂದು ಕೃತಿನ ಸಮೀಕ್ಷೆ ಮಾಡಬೇಕು ಅಥವಾ ಅದರ ಬಗ್ಗೆ ಮಾತಾಡಬೇಕು ಅಂದಾಗ ಅದ್ರ ಹಿನ್ನೆಲೆ ತಿಳ್ಕೊಬೇಕು. ಹೌದು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಏನು ಹೇಳ್ತಾರೆ, ಕೌಟಿಲ್ಯನ ಅದು ಅರ್ಥ, ಅವನ ಹೆಸರು ವಿಷ್ಣುಗುಪ್ತ ಅಂತ ಇದ್ರೂ, ಚಾಣಕ್ಯ ಅಂತ ಇದ್ರೂ, ಅವನ ಕೌಟಿಲ್ಯ ಅನ್ನೋ ಹೆಸರನ್ನೇ ತುಂಬ ಇದಾಗಿದೆ. ಹೌದು. ಯಾಕೆ ಅಂದರೆ ಅಲ್ಲಿ ಕುಟಿಲ ನೀತಿಗಳನ್ನ ಅವನು ಕೆಲವೊಂದು ಹೇಳ್ತಾನೆ. ಆ ಕುಟಿಲ ನೀತಿ ಅಂತ ಸಂದರ್ಭ ಯಾಕೆ ಬಂತು ಅನ್ನೋದನ್ನ ನಾವು ಫಸ್ಟ್ ಹೇಳ್ಕೋಬೇಕು. ಪ್ಲೀಸ್ ಮ್ಯಾಮ್. ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ನವನಂದರು ಆಳ್ತಾ ಇರ್ತಾರೆ. ಆಗ ಅವ್ರ ರಾಜ್ಯದಲ್ಲಿ ಕೆಲವೊಂದು ತಪ್ಪುಗಳು ನಡೀತಾ ಇರುತ್ತೆ. ಇವನು ಒಬ್ಬ ಗುರು ಆಗಿ ಅದನ್ನು ಅಪೋಸ್ ಮಾಡೋವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ಅವನಿಗೆ ಈಗ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ರಾಜ ಇರುವಾಗ ಇನ್ನೊಬ್ಬನ್ನ ಕರ್ಕೊಂಬಂದು ಕೂರ್ಸೋದು ಕಷ್ಟ. ಯಾಕಂದರೆ ಅವ್ನ ಸಪೋರ್ಟರ್ಸ್ ಇರ್ತಾರೆ, ಮತ್ತು ಅವನಿಗೆ ಒಂದು ಹಿನ್ನೆಲೆ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ. ಅವನಿಗಾಗಲೇ ಸುಭದ್ರವಾಗಿ ಕೂತ್ಬಿಟ್ಟಿರ್ತಾನೆ. ಅವನನ್ನು ಏಳಿಸಿ ಇನ್ನೊಬ್ಬನ ಕರ್ಕೊಂಬಂದು ಕೂರಿಸ್ಬೇಕು ಅಂತಂದರೆ ಅವನು ಎಷ್ಟೇ ಒಳ್ಳೆಯವನಾಗಿರಲಿ, ಏನೇ ಇರಲಿ, ಏನೇ ಸಪೋರ್ಟ್ ಇದ್ದರೂ ಇವ್ರ ಸಪೋರ್ಟ್ ಇರೋವರೆಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ಕೆಲವೊಂದು ನೀತಿನ, ಯಾಕೆಂದರೆ ಅವನು ಅವಾಗ ಅಖಂಡ ಭಾರತದ ಕನಸು ಕಂಡಿರ್ತಾನೆ. ಅಲೆಕ್ಸಾಂಡರ್ ಎಲ್ಲ ಮುಂಚೆನೇ ಬಂದು ಇದಾಗಿರುತ್ತೆ. ಈ ಥರ ಎಲ್ಲ ಇದಾಗಬಾರ್ದು, ನಾವು ಒಗ್ಗಟ್ಟಲ್ಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವನು ಈ ಒಂದು ಕುಟಿಲ ನೀತಿಗಳನ್ನ ಒಳಗೊಂಡಂಥ ಒಂದು ಗ್ರಂಥವನ್ನು ಬರೀತಾನೆ. ಬೇರೆ ಎಲ್ಲ ರಾಜನೀತಿ ಶಾಸ್ತ್ರದಲ್ಲೋ ಅಥವಾ ಈ ಥರ ಬೇರೆ ಶಾಸ್ತ್ರಗಳಲ್ಲಿ ಏನಿದೆ ಹಿಂದೆ ಬರೆದವರಲ್ಲಿ ಈ ಮಟ್ಟದ ಕುಟಿಲ ನೀತಿಗಳಿಲ್ಲ.
ಇದ್ರಲ್ಲಿ ಯಾಕೆ ಹೇಳಿದಾನೆ ಅಂತ ಅಂದರೆ ಆವಾಗ ಅದರ ಅನಿವಾರ್ಯತೆ ಇತ್ತು. ಹಾಗಾಗಿ ಅವನು ಆ ಒಂದು ನೀತಿಯನ್ನು ಹೇಳ್ತಾನೆ. ನೀವು ಅದನ್ನು ನೀವು ಅವನೇ ಹೀಗಿರ್ಬೋದು ಅಂತ ಅನಿಸ್ಬೋದು ನಿಮಗೆ. ಅವನಿಗೆ ಇದನ್ನೆಲ್ಲ ಬರೆದಾದ್ಮೇಲೆ ಪೂರ್ತಿ ರಾಜ್ಯನ ಚಂದ್ರಗುಪ್ತಂಗೆ ವಹಿಸ್ಬಿಟ್ಟು ಅವ್ನು ಮತ್ತೆ ನನ್ನ ಧರ್ಮಕ್ಕೆ ನಾನು ಅಪಚಾರ ಮಾಡ್ಕೋಬಾರ್ದು ಅಂತ ಮತ್ತೆ ಅವನು ತಪಸ್ಗೆ ಹೊರಟುಬಿಡ್ತಾನೆ. ಆದ್ದರಿಂದ ದೇಶದ ಹಿತದೃಷ್ಟಿಯಿಂದ ಅವನು ಬರೆದಿದ್ದಾನೆ ಹೊರತು ಸ್ವಂತ ಲಾಭಕ್ಕೆ ಅದನ್ನೆಲ್ಲ ಮಾಡ್ಕೋಬಾರ್ದು ಅಂತ. ಸಮಷ್ಟಿ ದೃಷ್ಟಿ ಇರಬೇಕು, ದೇಶದ ಅಭಿವೃದ್ಧಿಯನ್ನು ಒಳಗೊಂಡಿರಬೇಕು. ಏನೇ ಮಾಡಿದ್ರು ಫಸ್ಟ್ ದೇಶ ಬರಬೇಕು, ನಾನು ಅನ್ನೋದು ಸೆಕೆಂಡ್. ದೇಶ ಮೊದಲು, ದೇಶಕ್ಕಾಗಿ ನಾವು ದುಡಿಬೇಕು. ನಮ್ಮ ಪರಂಪರೆ ಉಳಿಸ್ಕೋಬೇಕು ಅಂದರೆ ಅದನ್ನು ಇದು ಮಾಡಬೇಕು. ಈಗಿನ ಕಾಲದಲ್ಲಿ ಎಷ್ಟು ಪ್ರಸ್ತುತ ಅಂತ ಕೇಳಿದ್ರಲ್ವ, ಆ್ಯಕ್ಚುಲಿ ನಿಮಗೆ ನಾನು ಅದನ್ನೇ ಹೇಳಿದ್ನಲ್ಲ, ದೇಶ ಮೊದಲು ಅನ್ನೋ ಭಾವನೆ ಇದಿರಬೇಕು. ಈ ನೀತಿಯೆಲ್ಲ ಅವಶ್ಯಕತೆ ಇದ್ದರೆ ಉಪಯೋಗಿಸಿ, ದೇಶಕ್ಕೋಸ್ಕರ, ಸ್ವಂತ ಲಾಭಕ್ಕಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ನಿಮ್ಮ ವಿಷಯಕ್ಕೆ ಬಂದರೆ ಅದನ್ನೆಲ್ಲ ಉಪಯೋಗಿಸ್ಬಾರ್ದು. ಹಾಗಾಗಿ ಅದನ್ನು ರಾಜನೀತಿ ಅಂತ ಎಷ್ಟೊಂದು ಜನ ಅದರ ಅರ್ಥಶಾಸ್ತ್ರ ಅಂದರು, ಎಕನಾಮಿಕ್ಸ್ ಅಂದರು, ಅದನ್ನು ಪೊಲಿಟಿಕಲ್ ಸೈನ್ಸ್ ಅವರು ಯಾಕೆ ಓದ್ತಾರೆ ಅಂದರೆ ಸಮಗ್ರ ದೃಷ್ಟಿಯಿಂದ ಅಲ್ಲಿ ಬರೆದಂಥದ್ದು. ನಮ್ಮ ಶಾಸ್ತ್ರಗಳು, ಭಾರತೀಯ ಶಾಸ್ತ್ರಗಳಲ್ಲಿ ಏನು ಒಂದು ವಿಶೇಷತೆ ಅಂದರೆ ಯಾವುದನ್ನು ಒಂದು ಆ್ಯಂಗಲಲ್ಲಿ ನೋಡಲ್ಲ. ಫುಲ್ 360 ಡಿಗ್ರಿ ಆ್ಯಂಗಲಲ್ಲೂ ನೋಡ್ತಾರೆ. ನೀವು ಆಯುರ್ವೇದ ತಗೊಳ್ಳಿ, ಅರ್ಥಶಾಸ್ತ್ರ ತಗೊಳ್ಳಿ, ಯಾವುದೇ ಶಾಸ್ತ್ರ ತಗೊಳ್ಳಿ. ಇಲ್ಲಿ ಅರ್ಥ ಅಂದ ತಕ್ಷಣ ನಾವು ಬರೀ ವಿತ್ತಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರ ಅಂದ್ಬಿಟ್ಟು ಅಷ್ಟೇ ಹೇಳ್ಬಿಟ್ರೆ ಆಗಲ್ಲ. ಅಲ್ಲಿ ರಾಜನೀತಿ ಇದೆ, ರಕ್ಷಣೆ ಇದೆ, ಒಂದು ರಾಜ್ಯದ ರಕ್ಷಣೆಗೋಸ್ಕರ ಏನೆಲ್ಲ ಬೇಕೋ ಅದೆಲ್ಲ ಇದೆ. ಪ್ರತಿಯೊಬ್ಬ ಪ್ರಜೆಗೂ ಇಂಥದ್ದೇ ಕರ್ತವ್ಯ ಮಾಡಬೇಕು ಅಂತಾನು ಹೇಳ್ತಾನೆ. ಹೀಗೆ ನಡ್ಕೋಬೇಕು, ಹೀಗೆ ಇರಬೇಕು. ಅವ್ನ ಕೊನೆಗೆ ಒಬ್ಬ ಸನ್ಯಾಸಿನೂ ಬಿಡಲ್ಲ, ಅವನದಿಷ್ಟು ತಪಶಕ್ತಿಯನ್ನು ಇವನಿಗೆ ಕೊಡಬೇಕು ಅಂತ ಅವರಿಂದನೂ ಪ್ರತಿಯೊಬ್ಬರ ಹತ್ರನೂ ಅವನು ಎಲ್ಲನೂ ಅಪೇಕ್ಷೆ ಪಡ್ತಾ ಇರ್ತಾನೆ. ಸೊ ಒಟ್ಟಿನಲ್ಲಿ ರಾಜ್ಯ ಚೆನ್ನಾಗಿರ್ಬೇಕು, ಸುಭಿಕ್ಷವಾಗಿರ್ಬೇಕು, ಬೇರೆಯವರಿಂದ ಹೊರದಾಳಿಯಿಂದ ತಪ್ಪಿಸ್ಕೋಬೇಕು. ಒಂದ್ ವೇಳೆ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೇಗೆ ಅವ್ರ ಜೊತೆ ಸಂಧಿ ಮಾಡ್ಕೋಬೇಕು, ಯಾವ ಸಂದರ್ಭದಲ್ಲಿ ಯಾರ ಜೊತೆ ಬೇರೆ ಸಹಾಯಗಳನ್ನೇನಾದ್ರು ತಗೋಬೋದಾ, ಈ ಎಲ್ಲ ವಿಷಯನೂ ಇದೆ. ಹಾಗಾಗೇನೆ ಇಡೀ ವಿಶ್ವದಲ್ಲಿ ಎಲ್ಲರೂ ಫಸ್ಟ್ ಬರ್ತಿದ್ದಂಗೆ ಅದನ್ನ ತಮ್ಮ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರು. ಓಕೆ ಮೇಡಮ್, ಇಡೀ ಜಗತ್ತಲ್ಲಿರೋ ಬೇರೆಯವರು ಎಲ್ಲ ಇದನ್ನ ತಮ್ಮ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅವರ ದೇಶದ ಪ್ರಗತಿಗೋಸ್ಕರ ಏನೇನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಈ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ನಾವು ಹಿಂದೆ ಉಳಿದಿದ್ದೀವ, ಅಥವಾ ನಮ್ಮ ಅಭ್ಯಾಸ ಇನ್ನೂ ಮಾಡಬೇಕಾಗಿರೋ ಅಗತ್ಯ ಇದೆಯಾ, ಅಥವಾ ಇನ್ನೂ ನಾವು ಈ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಓದಿ ತಿಳ್ಕೊಳ್ಬೇಕಾಗಿರೋದು ಸುಮಾರು ಇದೆಯಾ ಅಂತ ಅನಿಸುತ್ತಾ ನಿಮಗೆ? ಹೌದು, ಯಾವಾಗ್ಲೂ ಕೆಲವೊಂದು ಶಾಸ್ತ್ರಗಳು ಹೇಗಿರುತ್ತೆ ಅಂದರೆ ಎಸ್ಸಲ್ಲಿ ಈಗ ನಾನು ಫಸ್ಟ್ ಟೈಮ್ ಓದ್ತೀನಿ ಅಂತ ಇಟ್ಕೊಳ್ಳಿ, ನಂಗೇನೋ ಒಂದಷ್ಟು ಅರ್ಥ ಆಗುತ್ತೆ. ಅದೇ ಇನ್ನೊಂದು ಸ್ವಲ್ಪ ದಿವಸಗಳು ಬಿಟ್ಟು, ವರ್ಷಗಳು ಬಿಟ್ಟು ಇನ್ನೊಂದ್ಸಲಿ ಓದಿದಾಗ ಇನ್ನೊಂದು ಸ್ವಲ್ಪ ಅರ್ಥ ಆಗುತ್ತೆ. ಅದು ನಮ್ಮ ಏಜ್ಗೆ ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ಗೆ, ನಾವು ನೋಡೋ ಒಂದು ದೃಷ್ಟಿಕೋನದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಈಗ ನಾನು ಅದನ್ನ ಒಂದು 10 ಸಲ ಓದಿದ್ದೀನಿ, ನಾನು ಬೇರೆ ಕಡೆ ಎಲ್ಲರಿಗೂ ಹೇಳಿದ್ದೀನಿ ಅಂದರೆ ಅಷ್ಟೇ ಆಗಿರಲ್ಲ. ಪ್ರತಿಯೊಬ್ಬರು ಓದಬೇಕು, ಸಂಬಂಧಪಟ್ಟಂಥ ಪ್ರತಿಯೊಬ್ಬರು ಓದಿ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು. ಯಾಕೆಂದರೆ ಅಲ್ಲಿ ಎಷ್ಟೊಂದು ವಿಷಯಗಳು ಹೇಳ್ತಾನೆ, ಅದನ್ನು ನಮಗೆ ಬೇಕಾದಂಗೆ ಉಪಯೋಗಿಸ್ಕೋಬಾರ್ದು. ಈಗ ಒಂದು ಚಾಕು ಇರುತ್ತೆ, ಚಾಕು ಡಾಕ್ಟರ್ ಕೈಗೆ ಹೋದರೆ ಒಂದ್ ಪ್ರಾಣ ಸೇವ್ ಆಗುತ್ತೆ. ಅದೇ ಒಬ್ಬ ಡಾಕು ಕೈಲಿ ಹೋದ್ರೆ ಪ್ರಾಣ ಹೋಗುತ್ತೆ. ಆದ್ರಿಂದ ಚಾಕು ಉಪಯೋಗಿಸ್ಕೊಳಕ್ ಇಬ್ರಿಗೂ ಗೊತ್ತಿದೆ, ಯಾರು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಇದನ್ನ ಓಪನ್ ಮಾಡಿಬಿಟ್ಟು ನಮಗೆ ತೋರಿಸಬಹುದಾ? ನೋಡಿ, ಇದು ಭಾರತದಲ್ಲಿ ಏನಾಗಿದೆ ಅಂದರೆ ಸಂಸ್ಕೃತ ಭಾಷೆ ಒಂದೇ ಆದ್ರೂ, ಯಾಕೆಂದರೆ ಎಲ್ಲರೂ ಪಾಣಿನಿಯ ಬ್ಯಾಕ್ಗ್ರೌಂಡಲ್ಲೇ ಓದೋದು. ಪಾಣಿನಿ ಗ್ರಾಮರ್ ಏನಿದೆ ಅದೇ ಗ್ರಾಮರ್ನ ಅನುಸರಿಸಿ ಓದ್ತಾರೆ. ಹಾಗಾಗಿ ನೀವು ಕಾಶ್ಮೀರಲ್ಲಿ ಓದಿ, ಕನ್ಯಾಕುಮಾರಿನಲ್ಲಿ ಹೋಗಿ, ಎಲ್ಲ ಸಂಸ್ಕೃತ ಒಂದೇನೆ, ಎಲ್ಲೂ ಚೇಂಜ್ ಇರಲ್ಲ. ಆದರೆ ಬರ್ಕೊಂಡಿರೋ ಲಿಪಿಗಳು ಮಾತ್ರ ಚೇಂಜ್ ಆಗಿರುತ್ತೆ. ಕಾಶ್ಮೀರದವರು ಸಂಸ್ಕೃತನ ಶಾರದಾ ಲಿಪಿಯಲ್ಲಿ ಬರ್ಕೊಂಡ್ರೆ, ಕರ್ನಾಟಕದವರು ಅದನ್ನ ಕನ್ನಡ ಲಿಪಿಯಲ್ಲಿ ಬರ್ಕೋತಾರೆ. ಪ್ರಾದೇಶಿಕ ಭಾಷೆಯ ಲಿಪಿಗಳಲ್ಲಿ ಸಂಸ್ಕೃತವನ್ನು ಬರೀತಿದ್ದಂತಹ ಕಾಲ ಅದಾಗಿತ್ತು. ತಮಿಳ್ನಾಡಲ್ಲಿ ಸಿಕ್ಕಿದ್ರಿಂದ ಇದು ಗ್ರಂಥ ಲಿಪಿಯಲ್ಲಿದೆ.
ತಮಿಳ್ನಾಡಿನ ತಂಜಾವೂರು. ಗ್ರಂಥ ಲಿಪಿಯಲ್ಲಿದೆ. ಅವರು ಗ್ರಂಥ ಲಿಪಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ತಮಿಳ್ ಲಿಪಿಗೆ ಸಾಕಷ್ಟು ಅಕ್ಷರಗಳಿಲ್ಲ, ಸಂಸ್ಕೃತ ಓದಲಿಕ್ಕಾಗಲ್ಲ, ಖಗೆ ಒಂದೇ ಅಕ್ಷರ ಇರೋದು. ಹಾಗಾಗಿ ಅವ್ರು ಸಂಸ್ಕೃತವನ್ನು ಓದಬೇಕು ಅಂದರೆ ಗ್ರಂಥ ಲಿಪಿಯನ್ನು ಬಳಸ್ಕೋತಾರೆ. ಆ ತಮಿಳ್ ಲಿಪಿಗೆ ಇನ್ನೊಂದು ಸ್ವಲ್ಪ ಅಕ್ಷರಗಳನ್ನ ಸೇರಿಸ್ಕೊಂಡು ಸಂಸ್ಕೃತ ಓದೋಕ್ಕೆ ಹೇಗೆ ಬೇಕು ಹಾಗೆ ಈ ಗ್ರಂಥ ಲಿಪಿ ಅಂದರೆ ಸಂಸ್ಕೃತ ಭಾಷೆಯನ್ನು ಓದಲಿಕ್ಕೆ ತಮಿಳ್ನಾಡವರು ಬಳಸೋ ಅಂಥ ಲಿಪಿ. ಮ್ಯಾಮ್, ಈ ಅರ್ಥಶಾಸ್ತ್ರ ಇದೆಯಲ್ಲ, ಇದರಲ್ಲಿ ಎಷ್ಟು ತಾಳೆಗರಿಗಳಿದಾವೆ ಅಂದರೆ ಎಷ್ಟು ಹಾಳೆಗಳಿದೆ? ಹಾಳೆಗಳು ತಾಳೆಗರಿ ಎಲೆಗಳಿದೆ ಅಂತ 168 ಇದೆ ಟೋಟಲ್. 168. ಓಕೆ. ನೀವು ನೋಡಬೇಕಾಗಿದ್ದು ಏನು ಅಂತ ಅಂದರೆ, ಇಷ್ಟು ಅಗಲ ಜಾಗದಲ್ಲಿ ಎಷ್ಟು ಲೈನ್ ಇದೆ ಅಂತ ಫಸ್ಟ್ ನೋಡಿ. ಆಮೇಲೆ ಅಕ್ಷರಗಳ ಸೈಜ್ ನೋಡಿ, ಎಲ್ಲರೂ ಗ್ಯಾಪ್ ಕೊಟ್ಟಿದ್ದಾರಾ ಅಂತ ನೋಡಿ. ಒಂದು ವರ್ಡ್ ಆದಮೇಲೋ, ಒಂದು ಸೆಂಟೆನ್ಸ್ ಆದಮೇಲೋ, ಒಂದು ಚಾಪ್ಟರ್ ಆದಮೇಲೋ, ಒಂದು ಟೆಕ್ಸ್ಟ್ ಮುಗಿದ್ಮೇಲೋ ಎಲ್ಲೂ ಏನೂ ಕೊಟ್ಟಿಲ್ಲ. 11 ಲೈನ್ಸ್ ಇದೆ ಮ್ಯಾಮ್. 11 ಲೈನ್ಸು ಅದನ್ನ ಅಕ್ಷರ ಪೋಣಿಸಿರೋರ ಥರ ಇದೆ. ಹೌದು. ಅದಕ್ಕೆ ಇದನ್ನು ಓದಬೇಕು ಅಂತಂದರೆ, ಯಾವುದೇ ಮ್ಯಾನುಸ್ಕ್ರಿಪ್ಟ್ ಓದಬೇಕು ಅಂದರೆ ನಿಮಗೆ ಬರೀ ಭಾಷೆನೋ ಲಿಪಿನೋ ಗೊತ್ತಿದ್ರೆ ಓದಲಿಕ್ಕಾಗಲ್ಲ. ಆ ವಿಷಯ ಏನು ಅಂತ ಗೊತ್ತಿದ್ರೆ ಮಾತ್ರ ಓದ್ಬೋದು. ಯಾಕೆ ಅಂತ ಹೇಳಿದ್ರೆ, ಇದು ಬರೆದಂಥದ್ದು, ಬರಹಗಾರ ಬರೆದಿರೋ ಅಂಥದ್ದು. ನಾವು ಪ್ರಿಂಟೆಡ್ ಟೆಕ್ಸ್ಟಲ್ಲಿ ಏನಾಗುತ್ತೆ ಅಂದರೆ, ಅಕ್ಷರಗಳು ಎ ಅಂದರೆ ಎ ಥರನೇ ಕಾಣುತ್ತೆ, ಬಿ ಅಂದರೆ ಬಿ ಥರನೇ ಕಾಣುತ್ತೆ. ನಾವೇ ಬರೆಯೋಕ್ಕೆ ಹೋದಾಗ ಎ ಈ ಥರನಾರು ಕಾಣ್ಬೋದು, ಸಿ ಥರನಾರು ಕಾಣ್ಬೋದು, ಅವನದೇ ಆದ ಒಂದು ಸ್ಟೈಲ್ ಇರುತ್ತೆ. ಸೊ ನಾವು ಅಕ್ಷರಗಳು ನೋಡಿಕೊಂಡು ಓದ್ತೀನಿ ಅಂದರೆ ಓದ್ಲಿಕ್ಕೆ ಬರಲ್ಲ. ಭಾಷೆ ಗೊತ್ತಿದ್ದು, ಸಬ್ಜೆಕ್ಟ್ ಗೊತ್ತಿದ್ರೆ ನಾವು ಅದನ್ನು ಓದ್ಬೋದು. ಮ್ಯಾಮ್, ಇಷ್ಟು ಹಳೆ ವರ್ಷದ ಈ ತಾಳೆಗರಿ ಆಗಿರ್ಬೋದು, ಈ ಪೇಪರ್ಸ್ ಆಗಿರ್ಬೋದು, ಇದನ್ನೆಲ್ಲ ಸಂರಕ್ಷಣೆ ಹೇಗೆ ಮಾಡ್ತೀರಾ ನೀವು ಅಂತ ನೋಡಿ. ಇಲ್ಲೇ ನಿಮಗೆ ಕಾಣಿಸೋ ಹಾಗೆ ಇಲ್ಲಿ ಒಂದು ಪಟ್ಟಿ ಇದೆ. ಇದು ಟೀಕುಡ್ ಪಟ್ಟಿ. ಓಕೆ. ವುಡನ್ ಪ್ಲ್ಯಾಂಕ್. ಈ ಕಡೆ ಒಂದು ಪಟ್ಟಿ, ಆ ಕಡೆ ಒಂದು ಪಟ್ಟಿ ಹಾಕಿರ್ತಾರೆ. ಯಾಕೆಂದರೆ ಈ ಹಾಳೆಗಳಿಗೆ ಯಾವುದೇ ರೀತಿ ಹಾನಿಯಾಗಬಾರ್ದು ಅಂತ. ಇದು ಒಂಚೂರು ಒಂದು 1 ml 2 ml ಅಷ್ಟು ಅಲ್ಲ, ದೊಡ್ಡದಿರುತ್ತೆ ಇದಕ್ಕಿಂತ. ಯಾಕೆಂದರೆ ಅದು ಎಡ್ಜಸ್ ಕಟ್ ಆಗಬಾರ್ದಲ್ಲ. ಟೀಕುಡ್ ಆದ್ರಿಂದ ಇದಕ್ಕೆ ಬೇಗ ಹುಳು ಬರಲ್ಲ. ಈ ಥರ ದಾರದಲ್ಲಿ ಗಟ್ಟಿಯಾಗಿ ಕಟ್ಟಿರ್ತಾರೆ. ಈಗ ಗಟ್ಟಿಯಾಗಿ ಕಟ್ಟಿಟ್ಟಿಲ್ಲ ಅಂದರೆ, ಹೀಗೆ ಡಿಸ್ಪ್ಲೇ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಇದು ಮಾಯಿಶ್ಚರ್, ಗಾಳಿ ಅಟ್ಮಾಸ್ಫಿಯರಲ್ಲಿರೋ ಮಾಯಿಶ್ಚರ್ನ ಹೀರ್ಕೊಂಡ್ಬಿಟ್ಟು ಎಲೆ ದಪ್ಪ ಆಗಿಬಿಡುತ್ತೆ. ಆಮೇಲೆ ಆಮೇಲೆ ಧೂಳು ಕೂತ್ಕೊಳ್ಳೋ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಗಟ್ಟಿಯಾಗಿ ಇದನ್ನು ಆ ಕಡೆ ಈ ಕಡೆ ಪಟ್ಟಿ ಹಾಕಿ ಗಟ್ಟಿಯಾಗಿ ಕಟ್ಟಿಡಬೇಕು. ಆಮೇಲೆ ಕೆಂಪು ಬಟ್ಟೆಯಿಂದ ರ್ಯಾಪ್ ಮಾಡಬೇಕು. ಹಾಗೆ ಮಾಡಿದಾಗ ಧೂಳು ಒಳಗಡೆ ಹೋಗಲ್ಲ. ಮತ್ತು ಪದೇ ಅಂದರೆ ಒಂದು ವರ್ಷದಲ್ಲಿ ಒಂದು 4-5 ಸಲಿನಾರು ಅಥವಾ ಒಂದು 7-8 ಸಲಿನಾರು ತೆಗೆದು ನೋಡಿ ಇಡಬೇಕು. ಯಾಕೆ ಅಂತ ಹೇಳಿದ್ರೆ, ಈ ಆಯಿಲ್ ಅಪ್ಲೈ ಮಾಡಿರ್ತೀವಲ್ಲ, ಅದು ಕಚ್ಕೋಬಾರ್ದು. ಪೂರ್ತಿ ಒಣಗಿಲ್ಲ ಅಲ್ಲಿ ಇಲ್ಲಿ ಒಂದೊಂದು ಕಡೆ ಅಂದರೆ ಕಚ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಮ್ಯಾಮ್, ಅಲ್ಲ, ಇದನ್ನು ಸಂರಕ್ಷಣೆ ಮಾಡುವಾಗ ಸುಮಾರು ಸಲ ಇದ್ರ ಜೊತೆ ಎಕ್ಸ್ಪಿರಿಮೆಂಟ್ಸ್ ಎಲ್ಲ ಆಗಿರುತ್ತೆ. ಬಟ್ ಸ್ಟಿಲ್ ಈ ಅಕ್ಷರಗಳು ಇನ್ನೂ ಹಾಗೆ ಇದೆಯಲ್ಲ ಮ್ಯಾಮ್. 600 ವರ್ಷ ಹಳೇದು ಇದು ಬರೆದಿರೋದು, ಅಥವಾ ಈ ತಾಳೆಗರಿ ಏನಿದೆ 600 ವರ್ಷ ಹಳೇದು ಅಂತ ನೀವು ಹೇಳ್ತಾ ಇದ್ರಿ, ಅದನ್ನು ರಿಸರ್ಚ್ ಮಾಡಿದಾಗ ಸಿಕ್ಕಿರೋ ಅಂಶ ಮ್ಯಾಮ್. ಬಟ್ ನಮಗೆ ಅಕ್ಷರ ಎಲ್ಲೂ ಏನೂ ಆದಂಗೆ ಅನ್ನಿಸ್ತಾ. ಯಾಕೆಂದರೆ ಇದು ಕೊರ್ದಿರೋದಲ್ವಾ, ಬರ್ದಿರೋದಲ್ಲ, ಕೊರ್ದಿರೋದು. ಕೊರ್ದಾಗ ಇಲ್ಲೊಂದು ಇಂಪ್ರೆಷನ್ ಬೀಳುತ್ತಲ್ಲ, ಆ ಹಳ್ಳದಲ್ಲಿ ಮಸಿ ಅಪ್ಲೈ ಮಾಡಿದಾಗ ಈಗ ಕಾಣಿಸುತ್ತೆ. ಒಂದು ವೇಳೆ ಇದೊಂದು ಸ್ವಲ್ಪ ಪದೇ ಮುಟ್ತೀವಿ ಅಂತ ಇಟ್ಕೊಳ್ಳಿ, ಈ ಮಸಿ ಎಲ್ಲ ಹೊರಟೋಯ್ತು ಅಂತ ಇಟ್ಕೊಳ್ಳಿ, ಆಗ ಸ್ವಲ್ಪ ಕಾಣಿಸಲ್ಲ. ಆವಾಗ ಮತ್ತೆ ಆಯಿಲ್ ಅಪ್ಲೈ ಮಾಡಿ ಮಸಿ ಹಾಕಿದ್ರೆ ಇದೇ ಥರ ಕಾಣುತ್ತೆ. ಆ ಥರ ರೀವರ್ಕ್ ಆಗಿದೆಯಾ? ಇದೆಲ್ಲ ಹಾಗೇನೆ ಮಾಡಿರೋದು. ಹೌದಾ? ಓಕೆ. ಅಂದರೆ ಎಷ್ಟು ವರ್ಷಕ್ಕೊಂದ್ಸಲ ಈ ಥರ ಮಾಡ್ತೀರಾ? 1-2 ವರ್ಷಕ್ಕೊಂದ್ಸಲಿ ಮಾಡ್ತೀವಿ ಈ ಥರ ಎಲ್ಲ. 2 years ಒಂದ್ಸಲ. ಮ್ಯಾಮ್, ಇದರಲ್ಲಿ ಏನಾದರೂ ನಮಗೆ ಓದಿ ತಿಳಿಸ್ಬೋದಾ? ಅಲ್ಲ, ಅದು ಏನಾಗುತ್ತೆ ಅಂತ ಅಂದರೆ, ಫಸ್ಟೇ ಇದು ಓದಿ ತಿಳಿಸೋದಕ್ಕೆ ಫಸ್ಟ್ ಪೇಜ್ ಇದೆ ನೋಡಿ. ಫಸ್ಟ್ ಪೇಜಲ್ಲಿ ಸಾಮಾನ್ಯವಾಗಿ ಅವನು ಮಂಗಳ ಶ್ಲೋಕಗಳನ್ನ ಹೇಳ್ಕೊತಾನೆ. ಈಗ ಶುಕ್ಲಾಂಬರಧರಂ ವಿಷ್ಣು ಅಂತಾನೋ ಏನೋ ಒಂದು, ಅವನು ಯಾವ ಬರಹಗಾರಂಗೆ ಯಾವ ದೇವ್ರು ಇಷ್ಟ ಆಗುತ್ತೆ ಆ ದೇವ್ರದ್ದು 1-2 ಲೈನ್ ಬರಿತಾನೆ. ಆ ಲೈನ್ ಇದು ಪ್ರಾಬ್ಲಮ್. ನಾನು ಅದಕ್ಕೆ ಫಸ್ಟೇ ಹೇಳಿದೆ ನಿಮಗೆ, ಅದು ಎಲ್ಲಿ ಮುಗೀತು ಅಂತ ನಾವು ನೋಡ್ಕೋಬೇಕು ಫಸ್ಟ್.
ಇದು ಒಂದ್ ಅಕ್ಷರ ಪಕ್ಕ ಒಂದ್ ಅಕ್ಷರ ಬರ್ದಿರ್ತಾನಲ್ವಾ, ಈ ಒಂದ್ ಶ್ಲೋಕ ಬರ್ದಿದ್ದಾನೆ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಶ್ಲೋಕ ಬರಿಬೇಕಾದ್ರೆ ಅದ್ರ ಜೊತೆಗೇನೆ ಹೊಟ್ಟೋಗಿರುತ್ತೆ. ನಮ್ಗೆ ಆ ಸಬ್ಜೆಕ್ಟ್ ಗೊತ್ತಿದ್ರೆ ಮಾತ್ರ ಇದು ಪ್ರೋಸ್ ಫಾರ್ಮ್ ಅಲ್ಲಿ ಇದೆ, ಇಲ್ಲ ಇದು ಪೊಯೆಟ್ರಿ ಫಾರ್ಮ್ ಅಲ್ಲಿ ಇದೆ, ಇದಕ್ಕೆ ಇಲ್ಲೇ ಫುಲ್ ಸ್ಟಾಪ್ ಬರಬೇಕು ಅಂತ ನಾವು ನೋಡ್ಕೋಬಹುದು. ಬರಿತೀವಲ್ಲ, ನಾವು ಕಾಪಿ ಮಾಡ್ಕೋತೀವಲ್ಲ ಎಡಿಟ್ ಮಾಡ್ಬೇಕಾದ್ರೆ, ಆವಾಗ ಇದ್ರದ್ದೆಲ್ಲ ಕ್ಲಿಯರ್ ಆಗಿ ಫಾರ್ಮೆಟ್ ಆಗುತ್ತೆ. ಓಕೆ, ಇದರ ಆಧಾರದ ಮೇಲೆ ಇಲ್ಲಿವರೆಗೂ ಎಷ್ಟು ಪುಸ್ತಕಗಳು ಬಂದಿದೆ ಮ್ಯಾಮ್? ಇದು ನಮ್ಮ ಸಂಸ್ಥೆಯಿಂದಾನೇ ಒಂದು 5 ಸಲ ಇದನ್ನ ಮಾಡಿಸಿದ್ವಿ. ಆಮೇಲೆ ಇದರದ್ದು ಪದಪಂಚಿಕ ಅಂತ ಒಂದಿದೆ, ಇದರ ಟೆಕ್ನಿಕಲ್ ಟರ್ಮ್ಸ್ದೆಲ್ಲ ಅದೂ ಒಂದು ಸಲ ಪ್ರಿಂಟ್ ಆಗಿದೆ. ಮತ್ತು ಇಷ್ಟು ಬಿಟ್ಟು ನಮಗೆ ಹೆಚ್ಚು ಟ್ರಾನ್ಸ್ಲೇಟ್ ಆಗಿರೋದು ಅಂತಂದರೆ ಇಡೀ ವಿಶ್ವದಲ್ಲಿ ಬೈಬಲ್ ಮತ್ತು ಭಗವದ್ಗೀತೆ ಬಿಟ್ಟರೆ ಇದೇನೆ ಕೌಟಿಲ್ಯನ ಅರ್ಥಶಾಸ್ತ್ರ. ಮ್ಯಾಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದಲ್ಲಿ ಯಾವ್ಯಾವ ದೇಶದಿಂದ ಇಲ್ಲಿ ಬಂದು ಈ ತಾಳೆಗರಿನ ಮುಟ್ಟಿ ನಮಸ್ಕರಿಸಿ ಇದನ್ನ ನೋಡಿದ್ದಾರೆ, ನೋಡೋ ಭಾಗ್ಯ ಅವ್ರಿಗೆ ಸಿಕ್ಕಿದೆ ಅಂತ ಅಂದು ಎಷ್ಟು ದೂರದಿಂದ ಬರ್ತಾರೆ ಮ್ಯಾಮ್ ಇದನ್ನ ನೋಡಕ್ಕೆ? ಈಗ ನೀವೇ ನೋಡಿದ್ರಿ, ನೀವಿದ್ದಾಗಲೂ ಒಬ್ಬರು ಬಂದಿದ್ರು, ಹಾಗೆ ಕೌಟಿಲ್ಯ ಅರ್ಥಶಾಸ್ತ್ರನೇ ಬೇಕು ಅಂದ್ಕೊಂಡು ಬಂದು ನೋಡ್ಬಿಟ್ಟು ಹೋಗ್ತಾರೆ. ಬೇರೆ ದೇಶಗಳಿಂದನೂ ಬರ್ತಾರೆ, ಬೇರೆ ದೇಶದಿಂದನೂ ಬಂದು ನೋಡ್ತಾರೆ. ಸಾಮಾನ್ಯವಾಗಿ ಅವ್ರಿಗೆ ಈ ರೀತಿ ಓಪನ್ ಮಾಡಿಲ್ಲ ತೋರಿಸಲ್ಲ, ಸುಮ್ಮನೆ ಹೀಗೆ ತೋರಿಸಿ ಇಡೀ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ ಮ್ಯಾಮ್. ನಿಮ್ಮಿಂದ ಆ ಎಕ್ಸ್ಪ್ಲನೇಷನ್ ಅವ್ರಿಗೂ ಕೂಡ ಸಿಗ್ತಿದೆ. ಎಸ್ ಮ್ಯಾಮ್, ನೀವೇನೋ ಹೇಳ್ತಾ ಇದ್ರಿ, ಇದೇ ಪ್ರಶ್ನೆ ನಾನು ಕೇಳಿದ್ದಕ್ಕೆ. ಯಾರ್ಯಾರು ಬಂದು ನೋಡಿದ್ದಾರೆ ಅಂತನಾ? ಇದು ಹಸ್ತಪ್ರತಿಗಳು ಅಂತಂದಾಗ ಕೌಟಿಲ್ಯನ ಅರ್ಥಶಾಸ್ತ್ರ ನಮಗೆ ಹೆಸರು ತಂದುಕೊಟ್ಟಂಥ ವರ್ಕ್ ನಿಜ. ಆದರೆ ಹಾಗೆ ಹೇಳಿದ ಮಾತ್ರಕ್ಕೆ ಬೇರೆ ವರ್ಕೆಲ್ಲ ಅದು ಕಮ್ಮಿ ಅಂತ ಅನ್ಕೋಬಾರ್ದು. ಅಲ್ಲ, ಯಾಕೆಂದರೆ ಬರೀ ಅರ್ಥಶಾಸ್ತ್ರ ಮುಟ್ಟು ಹೋಗೋದು ಅಷ್ಟೇ ಅಲ್ಲ. ಕೆಲವರು ರಾಮಾಯಣ ಇಷ್ಟಪಟ್ಟು ರಾಮಾಯಣನ ಕಣ್ಗೊತ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಸ್ತೋತ್ರ ಗ್ರಂಥಗಳಿರುತ್ತಲ್ಲ, ಅದನ್ನು ನಮಸ್ಕಾರ ಮಾಡ್ತಾರೆ. ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ವಿಷ್ಣು ನಿಧಿ, ಶಕ್ತಿ ನಿಧಿ ಇವುಗಳನ್ನು ಸಹ ನೋಡ್ಕೊಂಡ್ಬಂದು ನಮಸ್ಕಾರ ಮಾಡೋವಂಥವ್ರು ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ನಾವು ಇಲ್ಲಿಂದ ಯಾವ ಬುಕ್ ಪಬ್ಲಿಷ್ ಆಗುತ್ತೆ ಅದೆಲ್ಲ ವಿಶ್ವದಲ್ಲಿ ಎಲ್ಲೂ ಪಬ್ಲಿಷ್ ಆಗಿರಲ್ಲ, ಬುಕ್ ಫಾರ್ಮಲ್ಲಿ ಇರಲ್ಲ. ಅಂಥ ಒಂದು ವರ್ಕನ್ನು ಮಾತ್ರ ನಾವು ಪಬ್ಲಿಷ್ ಮಾಡೋದು. ಹಾಗಾಗಿ ಪ್ರತಿಯೊಂದು ವರ್ಕನ್ನು ಅಷ್ಟೇ ಇದು. ಆದರೆ ಕೆಲವೊಂದು ವಿಷಯಗಳಿಗೆ ಜನ ಜಾಸ್ತಿ ಆಕರ್ಷಿತರಾಗಿರ್ತಾರೆ. ಯಾಕಂದ್ರೆ ಚಾಣಕ್ಯ, ಕೌಟಿಲ್ಯ ಇರದೇ ಹಾಗಲ್ಲ ಮ್ಯಾಮ್. ಯಾಕಂದ್ರೆ ಇಡೀ ಜಗತ್ತಿಗೆ ಈ ಅಲ್ಲ ಎಲ್ಲ ವಿಷಯನೂ ಒಳಗೊಂಡಿದೆಯಲ್ಲ, ಹಾಗೆ ಈಗ ಉಪನಿಷತ್ತು ವೇದಗಳು ಅಂದ್ರೆ ಬೇಕು ಜನಗಳಿಗೆ, ಆದ್ರೆ ಅದು ಅಷ್ಟು ಬೇಗ ಅರ್ಥ ಆಗೋದಿಲ್ಲ. ಮತ್ತೆ ಎಲ್ಲರಿಗೂ ಇಂಟ್ರೆಸ್ಟ್ ಇರಲ್ಲ. ಇದರಿಂದ ಲಾಭ ಇದೆ ಎಷ್ಟೋ ಜನಕ್ಕೆ, ಹಾಗಾಗಿ ಇದನ್ನ ಜಾಸ್ತಿ ಇದು ಮಾಡ್ಕೋತಾರೆ. ಹಂಗೆ ಹೇಳಿದ ಮಾತ್ರಕ್ಕೆ ಉಪನಿಷತ್ಕೋ ವೇದಗಳು ಇಷ್ಟೊಂದು ಫೇಮಸ್ ಆಗಿಲ್ವಲ್ಲ ಅಂದ್ರೆ ಇದಕ್ಕಿಂತ ಒಳ್ಳೆ ವರ್ಕ್ ಆಗಿದ್ರು ಅದಕ್ಕೆ ಜನ ಕಮ್ಮಿ, ಅದನ್ನು ಓದೋ ಇಂಟ್ರೆಸ್ಟ್ ಇದೆಯಲ್ಲ, ಹಾಗಾಗಿ ಅಷ್ಟೇ. ಇದನ್ನ ನೋಡಿ ಶ್ಯಾಮಾಶಾಸ್ತ್ರಿಗಳು ಎಡಿಟ್ ಮಾಡಿರೋ ವರ್ಷನ್ ಇಲ್ಲಿ ಇದೆಯಾ ಮ್ಯಾಮ್? ಅಲ್ಲ, ಫಸ್ಟ್ ಎಡಿಟ್ ಮಾಡಿದ್ದಾರೆ, ಆಮೇಲೆ ಮತ್ತೆ ಎಡಿಟ್ ಆಗಿರೋಂಥ ವರ್ಕ್ಸ್ ಇದೆ. 2000 ಸಹ ಅದು ಎಡಿಟ್ 4th ವಾಲ್ಯೂಮ್ನೇ ರೀಪ್ರಿಂಟ್ ಆಯ್ತದು. ಓಕೆ ಮ್ಯಾಮ್, ನಮಗೆ ಅಂದರೆ ನಮ್ಮ ಕರ್ನಾಟಕದ ಜನರಿಗೆ ಅಥವಾ ಭಾರತದ ಜನರಿಗೆ ಈ ತಾಳೆಗರಿ ಬಗ್ಗೆ ಅಥವಾ ಈ ಕೌಟಿಲ್ಯನ ಅರ್ಥಶಾಸ್ತ್ರ ಬಗ್ಗೆ ಗೊತ್ತಿಲ್ಲದ ಮಾಹಿತಿ ಏನಾದರೂ ಹೇಳ್ಬೋದಾ, ತಿಳಿಸ್ಕೊಡ್ಬೋದಾ? ಅಲ್ಲ, ಗೊತ್ತಿಲ್ಲದ ಮಾಹಿತಿ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆಂದರೆ ಇದು ಆಗಿ 100 ವರ್ಷದ ಮೇಲಾಗೋಗಿದೆ. ಎಷ್ಟು 9ರಲ್ಲಿ ಇದಾಗಿತ್ತು, 1909ರಲ್ಲಿ ಫಸ್ಟ್ ಎಡಿಟ್ ಆಗಿದ್ದು. ಹಾಗಾಗಿ ಈಗಾಗಲೇ ಅದು ಒಂದು 115-16 ವರ್ಷ ಆಗಿಬಿಟ್ಟಿದೆ. ಇದುವರೆಗೆ ಸಾಕಷ್ಟು ರಿಸರ್ಚ್ ಆಗಿದೆ, ಸಾಕಷ್ಟು ವಿಷಯ ಅಂದರೆ ಟ್ರಾನ್ಸ್ಲೇಷನ್ಸ್ ಎಲ್ಲ ಆಗಿದೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರತ್ತೆ. ಆದರೆ ಗೊತ್ತಿಲ್ಲ ಅಂತಂದರೆ ಏನು ಅಂತಂದರೆ, ನಾವು ಆ ದೃಷ್ಟಿಯಿಂದ ನೋಡಬೇಕು. ಈಗೆಲ್ಲ ಸ್ಪೆಷಲೈಸೇಷನ್ ಅನ್ನೋ ಹೆಸರಲ್ಲಿ ಒಂದೊಂದೇ ವಿಷಯ ತಗೊಂಡು ಮಾಡ್ತಾರೆ. ಇಲ್ಲಿ ಎಲ್ಲ ವಿಷಯ ಇದೆ. ಆ ಥರ ಸಮಗ್ರವಾಗಿ ಓದೋ ಅಂಥ ಇದು ಬರಬೇಕು. ವೆಲ್, ಮೈಸೂರಿಗೆ ನೀವೇನಾದರೂ ಭೇಟಿ ಕೊಟ್ಟಿದ್ದೀರಾ ಅಂತಂದರೆ ಈ ಓರಿಯೆಂಟಲ್ ರಿಸರ್ಚ್ ಸೆಂಟರ್ಗೆ ಮಿಸ್ ಮಾಡದೆ ಭೇಟಿ ಕೊಡಿ. ಕೇವಲ ಮ್ಯಾಮ್ ಹೇಳ್ದಂಗೆ ಅರ್ಥಶಾಸ್ತ್ರ ಅಷ್ಟೇ ಅಲ್ಲ, ಇಲ್ಲಿರುವಂಥದ್ದು ಇದು ಗ್ರಂಥ ಭಂಡಾರ, ಇದು ಜ್ಞಾನ ಭಂಡಾರ. ಇದು ಜ್ಞಾನ ಪಡ್ಕೋಬೇಕು ಅನ್ನೋ ಆಸೆ ಇರೋರು ಅಥವಾ ಹೊಸದನ್ನು ಓದಬೇಕು, ನಮ್ಮ
ಪೂರ್ವಜರು ಹೇಗೆ ಬರಿತಾ ಇದ್ರು, ಏನೆಲ್ಲ ಬರೆದಿದ್ದಾರೆ, ಏನೆಲ್ಲ ಶಾಸ್ತ್ರಗಳನ್ನು ರಿಸರ್ವ್ ಮಾಡಿ ಇಟ್ಕೊಂಡಿದ್ರು, ಅದೆಲ್ಲವೂ ಕೂಡ ಈ ಒಂದು ಓರಿಯೆಂಟಲ್ ರಿಸರ್ಚ್ ಸೆಂಟರಲ್ಲಿ ನೀವು ಕಾಣಬಹುದು. ಸೊ ಮಿಸ್ ಮಾಡದೆ ಮೈಸೂರಿಗೆ ಬಂದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ ಅಲ್ವಾ. ನಿಧಿಗಳ ತರ ಈ 9 ನಿಧಿಗಳನ್ನ ರಚನೆ ಮಾಡಿದ್ದಾರೆ. ಇದು ಮೈಸೂರು ಪೇಂಟಿಂಗ್ ಬುಕ್ ನೋಡಿ, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದ ಪೇಂಟಿಂಗ್ಸ್ ಇದು. ಇಂಥ ದೇವಿಗೆ ಇಂಥದೇ ವಾಹನ.